ಜೆಡಿಎಸ್ ಮಾಜಿ ಶಾಸಕರ ಅಫೇರ್ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈಗ ದೂರನ್ನ ನೀಡಲಾಗಿದೆ. ಮಾಜಿ ಶಾಸಕ ಅನ್ನದಾನಿಯವರ ವಿರುದ್ಧ ಕುಮಾರಸ್ವಾಮಿ ಅವರಿಗೆ ದೂರನ್ನ ನೀಡಿದ್ದಾರೆ. ತನ್ನ ಪತ್ನಿಯ ಜೊತೆಯಲ್ಲಿ ಅನ್ನದಾನಿ ಅವರು ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ ಅಂತೇಳಿ ದೂರುದಾರ ಯಾರು ದೂರನ್ನ ಕೊಟ್ಟಿದ್ದಾನೆ ಆ ವ್ಯಕ್ತಿ ಪ್ರಸನ್ನ ಕುಮಾರ್ ಅಂತೇಳಿ ಆ ಪ್ರಸನ್ನ ಕುಮಾರ್ ಅವರು ಕುಮಾರಸ್ವಾಮಿ ಅವರ ಎದುರು ಆರೋಪವನ್ನು ಮಾಡಿ ತಮ್ಮ ಪತ್ನಿಯ ಜೊತೆಯಲ್ಲಿ ಅನ್ನದಾನಿಯವರು ಅಕ್ರಮ ಸಂಬಂಧವನ್ನು ಹೊಂದಿದ್ದಾರೆ ಅಂತೇಳಿ ಪ್ರಸನ್ನ ಕುಮಾರ್ ದೂರನ್ನು ನೀಡಿರುವಂಥದ್ದು. ಹೆಂಡತಿಯಿಂದ ವಿಚ್ಛೇದನವನ್ನು ಕೊಡಿಸಿ ಅಂತೇಳಿ ಅವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಮಂಡ್ಯ ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂದೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ದೂರನ್ನು ನೀಡಿ ಅಳಲನ್ನು ತೋಡ್ಕೊಂಡಿರುವಂಥದ್ದು ಪ್ರಸನ್ನ ಕುಮಾರ್ ಅವರು. ಮಾಜಿ ಶಾಸಕರಾಗಿರುವಂತಹ ಅನ್ನದಾನಿ ಅವರು ನನ್ನ ಪತ್ನಿಯ ಜೊತೆಯಲ್ಲಿ ಅಕ್ರಮ ಸಂಬಂಧವನ್ನು ಹೊಂದಿದ್ದಾರೆ, ದಯವಿಟ್ಟು ನನಗೆ ಅವರಿಂದ ಅಂದರೆ ನನ್ನ ಪತ್ನಿಯಿಂದ ವಿಚ್ಛೇದನವನ್ನು ಕೊಡಿಸಿ, ನ್ಯಾಯವನ್ನು ಕೊಡಿಸಿ ನನಗೆ ಅಂತ ಕೇಳ್ಕೊಂಡಿದ್ದಾರೆ ದೂರುದಾರರಾದಂತಹ ಪ್ರಸನ್ನ ಕುಮಾರ್. ಮತ್ತು ಹಲವಾರು ಬಾರಿ ಈ ಸತಿ ಕೇಳ್ಕೊಂಡು ಆಕೆ ಜೊತೆ ಒಂದ್ಸತಿ ಬಂದಿದ್ದೆ ಅಣ್ಣ, ನನ್ನ ವೈಯಕ್ತಿಕ ಬದುಕಿನ ಜೊತೆ ಆಟ ಆಡ್ತಾ ಇದ್ದಾರೆ ಅಣ್ಣ. ಮತ್ತು ಹಲವಾರು ಬಾರಿ ಈ ಸತಿ ಕೇಳ್ಕೊಂಡು ಆಕೆ ಜೊತೆ ಒಂದ್ಸತಿ ಬಂದಿದ್ದೆ ಅಣ್ಣ, ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಣ್ಣ, ನಿಮ್ ಕಾಲ್ ಮುಗಿತೀನಿ ಅಣ್ಣ. ಇವತ್ತು ಕುಮಾರಸ್ವಾಮಿಯವರ ಎದುರಲ್ಲಿ ವ್ಯಕ್ತಿಯೊಬ್ಬ ಬಂದುಬಿಟ್ಟು ಪ್ರಸನ್ನ ಕುಮಾರ್ ಅಂತೇಳಿ ಆ ವ್ಯಕ್ತಿಯ ಹೆಸರು. ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಬಳಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ನಿಮ್ಮ ಕಾಲಿಗೆ ಬೀಳ್ತೀನಿ, ನಾನು ಕಾಲಿಗೆ ಬೀಳೋದ್ರಲ್ಲಿ ತಪ್ಪೇನೂ ಇಲ್ಲ, ನನಗೆ ನ್ಯಾಯವನ್ನು ಕೊಡಿಸಿ, ನನಗೆ ನನ್ನ ಹೆಂಡತಿಯಿಂದ ವಿಚ್ಛೇದನವನ್ನು ಕೊಡಿಸಿ. ಕಾರಣ ಏನು ಅಂದರೆ ಮಾಜಿ ಶಾಸಕರಾಗಿರುವಂತಹ ಅನ್ನದಾನಿಯವರು JDSನ ಮಾಜಿ ಶಾಸಕರು, ಅವರು ನನ್ನ ಹೆಂಡತಿಯ ಜೊತೆಯಲ್ಲಿ ಸುಮಾರು ವರ್ಷಗಳಿಂದ ಅಕ್ರಮ ಸಂಬಂಧವನ್ನು ಹೊಂದಿದ್ದಾರೆ, ಅವರಿಂದ ನನಗೆ ಸಮಸ್ಯೆ ಆಗ್ತಾ ಇದೆ, ನನ್ನ ಹೆಂಡತಿ ನನಗೆ ವಿಚ್ಛೇದನವನ್ನು ಕೊಡು ಅಂದರೂ ಕೂಡ ಕೊಡ್ತಾ ಇಲ್ಲ, 30 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ನಾನು ನಿನಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಆದರೆ ನನಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಅಕ್ರಮ ಸಂಬಂಧದಿಂದಲೂ ಹೊರಬಂದಿಲ್ಲ, ಇವರು ಅಕ್ರಮ ಸಂಬಂಧವನ್ನು ಮುಂದುವರಿಸ್ತಾ ಇದ್ದಾರೆ, ಆದರೆ ನನಗೆ ವಿಚ್ಛೇದನವನ್ನು ಕೊಡ್ತಾ ಇಲ್ಲ, ದಯವಿಟ್ಟು ನನಗೆ ವಿಚ್ಛೇದನವನ್ನು ಕೊಡಿಸಿ, ಡಿವೋರ್ಸ್ ಕೊಡಿಸಿ ನನ್ನ ಹೆಂಡತಿಯಿಂದ ಅಂಥೇಳಿ ಕುಮಾರಸ್ವಾಮಿ ಅವರ ಎದುರು ತಮ್ಮ ಅಳಲನ್ನು ತೋಡಿಕೊಂಡಿರುವಂಥದ್ದು.
ಕುಮಾರಸ್ವಾಮಿ ಅವರು ಕೂಡ ನ್ಯಾಯವನ್ನು ಕೊಡಿಸ್ತೇನೆ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ತನ್ನ ಹೆಂಡತಿಯ ಜೊತೆಯಲ್ಲಿ ಮಾಜಿ ಶಾಸಕ ಅನ್ನದಾನಿಯವರು ಅಕ್ರಮ ಸಂಬಂಧವನ್ನು ಹೊಂದಿದ್ದಾರೆ ಅಂತೇಳಿ ಈ ಪ್ರಸನ್ನ ಕುಮಾರ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೆಂಡತಿಗೆ ಸುಮಾರು 1.5 ಕೋಟಿ ರೂಪಾಯಿ ಮೌಲ್ಯದ ಅಪಾರ್ಟ್ಮೆಂಟನ್ನು ಕೂಡ ಇವರ ಹೆಂಡತಿಗೆ ಮಾಜಿ ಶಾಸಕರಾದಂತಹ ಅನ್ನದಾನಿಯವರು 1.5 ಕೋಟಿ ರೂಪಾಯಿ ಮೌಲ್ಯದ ಅಪಾರ್ಟ್ಮೆಂಟನ್ನು ಕೂಡ ಕೊಡಿಸಿದ್ದಾರಂತೆ. ಅದಕ್ಕೋಸ್ಕರ ನನ್ನ ಹೆಂಡತಿ ಜೊತೆ ಮಾಜಿ ಶಾಸಕರೇ ಚೆನ್ನಾಗಿರಲಿ, ದಯವಿಟ್ಟು ನನಗೆ ಡಿವೋರ್ಸನ್ನು ಕೊಡಿಸಿ, ವಿಚ್ಛೇದನವನ್ನು ಕೊಡಿಸಿ ಅಂತೇಳಿ ಪ್ರಸನ್ನ ಕುಮಾರ್ ಮನವಿಯನ್ನು ಮಾಡ್ತಾ ಇದ್ದಾರೆ. ಕುಮಾರಣ್ಣ ಅವರಿಗೆ ನಾನು ಮನವಿ ಕೊಟ್ಟಿದ್ದೇನೆ ಅಂದರೆ, ಮಳವಳ್ಳಿ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಹುಡುಗಿ ವಿದ್ಯಾಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ಅದರ ವಿಚಾರವಾಗಿ ಕುಮಾರಣ್ಣ ಅವ್ರ ಹತ್ರ ಮನವಿ ಮಾಡಿಕೊಂಡು ನನಗಾಗಿರೋ ಕಷ್ಟದ ಬಗ್ಗೆ ಪರಿಹಾರ ಕೊಟ್ಟು ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸಿ ಅಂತ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡೋಗಿ ಬಂದು ಮನವಿ ಕೊಟ್ಟಿದ್ದೀನಿ ಸರ್. 10 ವರ್ಷದಿಂದ ಆಕೆ ಜೊತೆ ಅಕ್ರಮ ಸಂಬಂಧ ಇತ್ತು ಸರ್. ನಾನು ಹಲವಾರು ಸತಿ ಬೇಡ್ಕೊಂಡು ಕೇಳಿಕೊಂಡು ಕೈ ಮುಕ್ಕೊಂಡ್ರು ನನಗೂ ಇದುವರೆಗೂ ನನಗೆ ಡೈವರ್ಸ್ ಕೊಟ್ಟಿಲ್ಲ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಡೈವರ್ಸು, ಕಾನೂನು ರೀತಿಯಿಂದ ಡೈವರ್ಸು, ಒಂದು ಮಗು ನೋಡೋದಕ್ಕೆ ನನಗೆ ಪರ್ಮಿಷನ್ನು ಕಾನೂನು ರೀತಿಯಿಂದ ನಾನು ಕೇಳಿದೆ ವಿನಃ ಬೇರೆ ಯಾವುದೇ ರೀತಿಯಾದಂಥ ಇಲ್ಲ ಸರ್. ಹೇಳಿ ಸರ್, ಇದು ಅಕ್ರಮನ? ಇದು ಮಾಡ್ತಾರೆ, ಒಬ್ಬ ಜನಪ್ರತಿನಿಧಿ ಮಾಡ್ತಾರೋ ದೌರ್ಜನ್ಯ ಅಲ್ವಾ ಇದು? ಇದ್ರ ವಿಚಾರವಾಗಿ ನಾವು ಕುಮಾರಣ್ಣವರು ಕೊಡಕ್ಕೆ ಬಂದ್ವಿ ಸರ್ ಮನವಿನ. ಕುಮಾರಣ್ಣವರು ಕೊಟ್ಟಿದ್ದೀವಿ. ಕುಮಾರಣ್ಣ ನಾನು ಮಾತಾಡ್ತೀನಿ, ಇಲ್ಲೇ ಇರೋ ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಸಾಕ್ಷಿಗಳಿದೆ ಸರ್, ಕೆಲವು ಸಾಕ್ಷಿಗಳಿದೆ ಸರ್, ಬಟ್ ಅದನ್ನು ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಈ ಕಂಪಾರ್ಟ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ ಸರ್. ಸಾಕ್ಷಿ ಇದೆ ಸರ್, ಪ್ರಶ್ನೆ ಮಾಡೋಂಥ ಸಾಕ್ಷಿ ನನ್ನ ಹತ್ರ ಇದೆ ಸರ್. ಸಾಕ್ಷಿ ಇದ್ದೇನೆ ನಾನು ಆಚೆ ಬಂದಿದ್ದೀನಿ ಸರ್. ಈ ಕೇಳ್ಬೋದು, ಹಲವಾರು ಜನ ಕೇಳ್ಬೋದು, ಇಷ್ಟು ದಿವಸ ಎಲ್ಲೋಗಿದ್ದಪ್ಪ ಅಂತ. ಅದಕ್ಕೆ ನಾನು ಉತ್ತರ ಏನು ಅಂತಂದೆ, ಒಬ್ಬ MLA ಅವ್ರ ಜೊತೆ ನಾವು ಆಡಬೇಕು ಅಂದ್ರೆ ಒಬ್ಬ ಕಾಮನ್ ಮ್ಯಾನು ನನ್ನಂಥ ವ್ಯಕ್ತಿ, ಇಟ್ ವಿಲ್ ಟೇಕ್ ಟೈಮ್. ಹೌದು, ಯಾಕಂದರೆ ಸಾಕ್ಷಿಗಳು ಕೇಳ್ತಾರಲ್ಲ, ಆ ಸಾಕ್ಷಿಗಳನ್ನ ಸಂಪಾದನೆ ಮಾಡೋಕ್ಕೆ, ಆ ಸಾಕ್ಷಿ ನಾನು ತಗೊಳ್ಳೋದಕ್ಕೆ ಕೆಲವೊಂದು ಸಮಯ ಬೇಕಾಯಿತು. ಸಾಕ್ಷಿ ನಾನು ಒದಗಿಸ್ತೀನಿ. ಈಗ ನಾನು ಅದನ್ನು ವಿಚಾರನ ಮಾತಾಡಿದ್ದಕ್ಕೆ, ಮಳವಳ್ಳಿಯಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ದಕ್ಕೆ ನನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. 2 ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅಂದಾನಿಯವರು. ಹಲಗೂರಲ್ಲೊಂದು, ಬೆಳಕೋಡಿಯಲ್ಲೊಂದು, ಬೆಂಗಳೂರಲ್ಲಿ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. ಡಿಫಾರ್ಮೇಷನ್ ಕೇಸ್ ಹಾಕ್ಬಿಟ್ಟು, ಡಿಫಾರ್ಮೇಷನ್ ಅಂದ್ರೆ ಏನು ಸರ್? ಮಾನನಷ್ಟ ಮೊಕದ್ದಮೆ. ನಮ್ಮ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡ್ಬೋದಾ? 1 ದಿನ, 2 ದಿನ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, ವರ್ಷಾನುಗಟ್ಟಲೆಯಿಂದ ಫೋನಲ್ಲಿ ಮಾತಾಡ್ಬೋದು. ಒಬ್ಬರು ಶಾಸಕರು ಬೆಂಗಳೂರಲ್ಲಿ ನನ್ನ ಮನೇಲಿರೋ ನನ್ನ ಹೆಂಡತಿ ಜೊತೆ ನಾನು ಇಲ್ದೇ ಇರೋ ಟೈಮಲ್ಲಿ ಹಲವಾರು ರೀತಿ ಸಾಕ್ಷಿಗಳಿದೆ, ಕೊಡ್ತೀನಿ. ಅದು ಕಾಲ್ ಡೀಟೇಲ್ಸ್ ಇದೆ, ನನ್ನ ಹತ್ರ ಕೊಡ್ತೀನಿ. ಪ್ರಶ್ನೆ ಮಾಡ್ಬೋದು. ಯಾಕೆ ಸರ್? ಅದನ್ನು ಕೇಳಿದ್ದಕ್ಕೆ ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ನೋಡಿದ್ರು. ನಾನು ಅದಕ್ಕೆಲ್ಲ ಆಗಲ್ಲ ಅಂತಂದೆ, ಅದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಅಂತಂದೆ. ದುಡ್ಡಿಗೇನಕ್ಕೆ ಒಪ್ಕೋಬೇಕು? ನಮ್ಮನ್ನು ನಾವು ಮಾರ್ಕೋಬೇಕಾ ಇವ್ರು ಮಾಡಿರೋ ಅನಾಚಾರಕ್ಕೆ? ನಾನು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲವಾರು ಬರ್ಸಲ್ಲಿ ನನಗೆ ಫೋನ್ಗಳು, ಥ್ರೆಟ್ನಿಂಗ್ ಕಾಲ್ಸು, ಮೆಸೇಜ್ಗಳು. ಹೌದು ಸರ್, ಅಂದಾನಿ ಅಂದರೆ ಅವ್ರ ಮುಖಾಂತರ ಒಬ್ರು ಇದ್ದಾರೆ, ದೊಡ್ಡಬೋಳ್ಳಿ ಸದಾ ಅಂತಿದ್ದಾರೆ, ವೀರಶೈವ ಲಿಂಗಾಯತರ ಅಧ್ಯಕ್ಷರು, ದೊಡ್ಡಬೋಳ್ಳಿ ಸದಾ ಅಂತಿದ್ದಾರೆ. ಅವರೇ ಇದಕ್ಕೆ ಮೀಡಿಯೇಟರ್. ಅವ್ರ ಮುಖಾಂತರ ನಾನು ಕೇಳಿದೆ. ಅವ್ರು ನಮ್ಮ ಮನೆಗೆ ಬಂದಿದ್ದರು. ಅವ್ರು ನಮ್ಮ ಮನೆಗೆ ಬಂದು ಆಮೇಲೆ ನಿನ್ನ ಹತ್ರ ಮಾತಾಡಬೇಕು ಅಂತ ಆಚೆ ಕರ್ಕೊಂಡೋಗಿ, ಬಾ ಪ್ರಸನ್ನ ಸಾಹೇಬರು ಬಂದಿದ್ದಾರೆ, ಆಚೆ ಕಾರಲ್ಲಿ ಕೂತಿದ್ದಾರೆ ಅಂದರು. ಯಾವ ಸಾಹೇಬರು ಅಂದರೆ ಅಂದಾನಿಯವ್ರು ಬಂದಿದ್ದಾರೆ ಅಂದರು. ಅಂದಾನಿಯವ್ರು ಏನಕ್ಕೆ ಬಂದಿದ್ದಾರೆ? ನಿನ್ನ ಹತ್ರ ಮಾತಾಡಬೇಕು ಅಂದರು. ಅಂದಾನಿಯವ್ರು ನನ್ನ ಹತ್ರ ಏನಕ್ಕೆ ಸರ್ ಮಾತಾಡಬೇಕು? ವಿಚಾರ ಏನು ಸರ್? ನನ್ನನ್ನು ಕೊಂಡ್ಕೊಳ್ಳೋಕ್ಕೆ ನಾವು ಆಗಲ್ಲ ಸರ್, ನಾನು ಒಪ್ಪಲಿಲ್ಲ. ನಾನು ಅವಾಗಿಂದ ಅಪೋಸ್ ಮಾಡ್ಕೊಂಡ್ಬಂದೆ. ಕೊನೆಗೆ ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದರಲ್ಲಿ ನನ್ನ ಎಲ್ಲ ವಿಚಾರನೂ ಇವ್ರ ಕಾರು ಏನಕ್ಕೆ ಸರ್? ಏನು ಸರ್ ಕಾರಲ್ಲಿ ಹೋಗೋದು ಬರೋದು? ಕೇಳ್ಬೋದು, ಬರೀ ಕಾರ್ ಮಾತ್ರ ನಿಂತಿದೆ, ಅಪಾರ್ಟ್ಮೆಂಟಲ್ಲಿ 1000 ಮನೆ ಇದೆ ಅಂತ. ಅಪಾರ್ಟ್ಮೆಂಟ್ ಈಕೆ ಅಪಾರ್ಟ್ಮೆಂಟ್ ಮಾಡಿರೋ ಕಡೆನೇ ಅವ್ರ ಕಾರ್ ಹೋಗುತ್ತಾ? ಇಲ್ಲ ಅಪಾರ್ಟ್ಮೆಂಟ್ ಮಾಡಿರೋ ಕಡೆನೇ ಇವ್ರ ಕಾರ್ ಬರುತ್ತಾ? ಸಂಬಂಧ ಇದೆ ಸರ್, 100% ಸಂಬಂಧ ಇದೆ ಸರ್. ಸರ್ ನಮ್ಮ ಪತ್ನಿಯವರು 30 ಲಕ್ಷ ವರದಕ್ಷಿಣೆ ಕೇಸ್ ಹಾಕೊಂಡು ಸರ್, ಎಲ್ಲ ಕಡೆ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಕೊಡ್ತೀನಿ ಬೇಕಾರೆ. ಈ ವಿಚಾರವಾಗಿ ಆಕೆ ಹೇಳ್ತಾ ಇದ್ದಾಳೆ, ಇಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಮತ್ತು ಹೆಂಗೆ ಸರ್ ಮೈಸೂರು ಅಪಾರ್ಟ್ಮೆಂಟಲ್ಲಿ 1.5 ಕೋಟಿ ಮನೆ ಬಂತ ಆಕೆಗೆ? 1 ರೂಪಾಯಿ ಕೆಲಸಕ್ಕೆ ಹೋಗ್ತಾ ಇಲ್ಲ. ತಂದೆ ನೋಡಿದ್ರೆ ಊರಲ್ಲಿ ಕುರಿ ಕಾಯ್ತಾರೆ, ಅವ್ರ ತಂದೆ ರೈತರು. ಈಕೆ 1.5 ಕೋಟಿ ಅಪಾರ್ಟ್ಮೆಂಟ್, ಲಕ್ಸುರಿ ಅಪಾರ್ಟ್ಮೆಂಟಲ್ಲಿ ಹೆಂಗಿದ್ದಾಳೆ? ಆ ಅಪಾರ್ಟ್ಮೆಂಟ್ಗೆ ಇವ್ರು ಬಂದು ರಾತ್ರಿ ಹೊತ್ತು ಕಾರಲ್ಲಿ ಸೇರ್ಕೊಂಡ್ಬಿಡೋದು. ನಾನೊಬ್ಬ ಬಡವ, ನ್ಯಾಯ ಕೇಳಿದ್ದಕ್ಕೆ ನನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. ಡಿಫಾರ್ಮೇಷನ್ ಕೇಸ್ ಅಂದರೆ ಸರ್ ಮಾನನಷ್ಟ ಮೊಕದ್ದಮೆ ಇರೋರು ಹೆಂಗೆ ಸರ್ ಬೇರೆಯವ್ರ ಹೆಂಡತಿಗೆ ಫೋನ್ ಮಾಡ್ತಾರೆ? ಕೇಳಬಾರ್ದು ಅದನ್ನು? ಅಲ್ಲಿ ನಾನು ಕೇಳಬಾರ್ದು ಹೋಗಲಿ ಅದನ್ನು? ಹೇಳಿ. ಫ್ಲ್ಯಾಟೇ ತಗೊಂಡು 100% ತಗೊಟ್ಟಿದ್ದಾರೆ ಸರ್. ಹೋಗೋದು ಬರೋದು ನಾನು ನೋಡಿದ್ದೀನಿ. ಗನ್ಮ್ಯಾನ್ ಹಾಕೊಂಡು ಒಳಗೋಗಿ ನಿಂತ್ಕೊಂಡ್ಬಿಡ್ತಾರೆ ಸರ್. ನಾನು ಹೋಗೇನು ಗನ್ಮ್ಯಾನ್ನ ಹೊಡೆದು ಕೇಳೋಕ್ಕಾಗತ್ತಾ ಯಾಕೆ ಬಂದಿದ್ದಾರೆ ಅಂತ? ನನ್ನ ಕೈಲಿ ಎಷ್ಟು ಸಾಕ್ಷಿ ಸಂಗ್ರಹ ಮಾಡಬೇಕು ಅಷ್ಟು ನಾನು ಮಾಡಿದ್ದೀನಿ ಸರ್. ಕಂಪ್ಲೇಂಟ್ ಹಲವಾರು ಕಂಪ್ಲೇಂಟ್ ಆಗಿದೆ ಸರ್. ಬೆಂಗಳೂರಲ್ಲಿ 3 ಕಡೆ ಕೊಟ್ಟಿದ್ದೀನಿ. ಎಲ್ಲರೂ ಮಾಜಿ ಶಾಸಕರ ಮೇಲೆ ಹೇಳಿದ್ದೀನಿ ನಾನು. ಸರ್ ಹಿಂಗೆ ಮಾಡ್ತಾ ಇದ್ದಾರೆ, ಇದು ಆಚೆ ಬಂದರೆ ನನಗೂ ತೊಂದರೆ ಆಗುತ್ತೆ, ನನಗೂ ಮರ್ಯಾದೆ ಇರಲ್ಲ, ದಯವಿಟ್ಟು ಇದು ಮಾಡಿಕೊಡಿ. ಒಳಗಡೆ ನಾನು ಕ್ಲಿಯರ್ ಮಾಡ್ಕೊತೀನಿ. ಡೈವರ್ಸ್ ಕೊಟ್ಬಿಟ್ಟಿದ್ರೆ ಇಲ್ಲಿ ದೂರ ಬರೋವಂಥ ಪ್ರಮೇಯ ನನಗೆ ಇರ್ತಿರ್ಲಿಲ್ಲ ಸರ್. ಕುಮಾರಣ್ಣ ಅವರಿಗೆ ನಾನು ಮನವಿ. ನಮ್ಮ ಪ್ರತಿನಿಧಿ ನಂದೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಮಾಜಿ ಶಾಸಕರ ವಿರುದ್ಧ ಗಂಭೀರವಾದಂತಹ ಆರೋಪ ಇದು ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾಜಿ ಶಾಸಕರು ಏನಾದರೂ ಪ್ರತಿಕ್ರಿಯೆಯನ್ನು ನೀಡಿದ್ದಾರಾ?
ನವೀನ್, ಇದುವರೆಗೂ ಮಾಜಿ ಶಾಸಕರಾದಂಥ ಅನ್ನದಾನಿಯವರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅಂದರೆ ಇವತ್ತು ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ದಿಶಾ ಮೀಟಿಂಗನ್ನು ಕರೆದಿದ್ರು. ಆ ನಿಟ್ಟಿನಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂಥ ಕಾರ್ಯಕ್ರಮಕ್ಕಾಗಿ ಕುಮಾರಸ್ವಾಮಿ ಅವರು ಮಂಡ್ಯದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂಭಾಗ ಆಗಮಿಸಿದ ಸಂದರ್ಭದಲ್ಲಿ ಹೈಡ್ರಾಮವೇ ನಡೆದೋಗಿರುವಂಥದ್ದು. ಮಳವಳ್ಳಿ ಮೂಲದ ಪ್ರಸನ್ನ ಕುಮಾರ್ ಎಂಬ ವ್ಯಕ್ತಿ ಕುಮಾರಸ್ವಾಮಿ ಅವರಿಗೆ ಒಂದು ಮನವಿಯನ್ನು ಮಾಡುವಂಥದ್ದು. ನಿಮ್ಮ ಪಕ್ಷದ ಮಾಜಿ ಶಾಸಕರೊಬ್ಬರು ನನ್ನ ಹೆಂಡತಿಯೊಂದಿಗೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಆ ನಿಟ್ಟಿನಲ್ಲಿ ನನಗೆ ನ್ಯಾಯವನ್ನು ಕೊಡಿಸಿ, ನನ್ನ ವೈಯಕ್ತಿಕ ಜೀವನ ಹಾಳಾಗ್ತಾ ಇದೆ ಎಂಬ ನಿಟ್ಟಿನಲ್ಲಿ ಒಂದು ಅಳಲನ್ನು ಕುಮಾರಸ್ವಾಮಿ ಅವರ ಬಳಿ ತೋಡ್ಕೊಳ್ಳುವಂಥದ್ದು. ಹಲವಾರು ವಿಚಾರಗಳನ್ನು ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಮಾಜಿ ಶಾಸಕರಾಗಿರುವಂತಹ ಡಾಕ್ಟರ್ ಕೆ ಅನ್ನದಾನಿ ಅವರು ಕಳೆದ 10 ವರ್ಷಗಳಿಂದಲೂ ಕೂಡ ಪ್ರಸನ್ನ ಕುಮಾರ್ ಹೆಂಡತಿಯ ಜೊತೆಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಾರೆ. ಆಕೆಗೆ ಬರೋಬ್ಬರಿ 1.5 ಕೋಟಿ ಮೌಲ್ಯದ ಮನೆಯನ್ನ ಮೈಸೂರಿನಲ್ಲಿ ಕೊಡಿಸಿದ್ದಾರೆ, ಅಪಾರ್ಟ್ಮೆಂಟ್ನಲ್ಲಿ ಆಕೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅದೆಲ್ಲದಕ್ಕೂ ಕೂಡ ಅನ್ನದಾನಿ ಅವರು ಸಹಾಯವನ್ನು ಮಾಡಿರುವಂಥದ್ದು. ಅನ್ನದಾನಿ ಅವರು ಗನ್ಮ್ಯಾನ್ ಅನ್ನು ಕರೆದುಕೊಂಡು ಹೋಗಿ ಆ ಮನೆಯಲ್ಲಿ ಇರ್ತಾರೆ. ಅವರಿಗೆ ನಮ್ಮ ಮನೆಯಲ್ಲಿ ಏನು ಕೆಲಸ ಎಂಬ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಅವರು ಆಗ್ತಾ ಇರುವಂಥದ್ದು. ಈ ಕುರಿತು ಹಲವಾರು ಮಾಹಿತಿಗಳನ್ನು ಕೂಡ ಒಂದಷ್ಟು ದಾಖಲೆಗಳನ್ನ ಪ್ರಸನ್ನ ಕುಮಾರ್ ಅವರು ಸಂಗ್ರಹಿಸಿರುವಂಥದ್ದು. ಅಂದ್ರೆ ಏನು ಪ್ರಸನ್ನ ಕುಮಾರ್ ಅವರ ಪತ್ನಿಯ ಜೊತೆ ಗಂಟೆಗಳ ಕಾಲ ಅನ್ನದಾನಿ ಅವರು ಮಾತನಾಡಿದ್ದಾರೆ. ಆ ಒಂದು ಕಾಲ್ ರೆಕಾರ್ಡ್ ಅನ್ನು ಕೂಡ ನನ್ನ ಬಳಿ ಇದೆ, ಅವೆಲ್ಲದರ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ, ದಾಖಲಾತಿ ನನ್ನ ಬಳಿ ಇದೆ. ಏನು ಅವರ ಕಾರು ಬಂದು ಅಪಾರ್ಟ್ಮೆಂಟ್ ಮುಂದೆ ನಿಲ್ತಿತ್ತು, ಅದರ ಒಂದು ಫೋಟೋಸ್ಗಳು ಕೂಡ ಇದೆ, ಹಲವಾರು ದಾಖಲೆಗಳಿದೆ. 10 ವರ್ಷಗಳಿಂದ ನಾನು ಆ ಕುರಿತು ಒಂದು ಹೋರಾಟವನ್ನು ಮಾಡ್ತಾ ಇದ್ದೇನೆ, ದೂರನ್ನ ಕೊಡ್ತಾ ಇದ್ದೇನೆ, ಆದರೆ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಅವರ ಅಕ್ರಮ ಸಂಬಂಧದಿಂದ ನನಗೆ ಮಾನಹಾನಿ ಆಗ್ತಾ ಇದೆ ಎಂಬ ಮಾತುಗಳನ್ನು ಕೂಡ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ಅವರ ಪತ್ನಿಗೆ ಏನಾದರೂ ಪ್ರಶ್ನೆಯನ್ನು ಮಾಡಿದ್ರೆ ಏನು ಪ್ರಸನ್ನ ಕುಮಾರ್ ಅವರಿಗೆ ಆವಾಜ್ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ವಿಚ್ಛೇದನ ಕೊಡಿ ಅಂದ್ರೂ ಕೂಡ ಆಕೆಯ ಪತ್ನಿ ಕೊಡ್ತಾ ಇಲ್ಲ. ಕಾರಣ ಅಂತಂದ್ರೆ ಅನ್ನದಾನಿ ಅವರ ಜೊತೆ ಇದ್ರು ಕೂಡ ಅವರು ಏನು ಡಿವೋರ್ಸ್ಗೆ ಒಂದು ಏನು ಮನವಿಯನ್ನು ಒಪ್ಪುತ್ತಾ ಇಲ್ಲ. ಕಾರಣ ಅಂತಂದ್ರೆ 30 ಲಕ್ಷವನ್ನ ಕೊಟ್ರೆ ನಾನು ವಿಚ್ಛೇದನವನ್ನ ಕೊಡ್ತೀನಿ ಎಂಬ ನಿಟ್ಟಿನಲ್ಲಿ ಪಟ್ಟನೆ ಹಿಡಿತಾ ಇದ್ದಾಳೆ. ಇದರಿಂದ ನಾನು ಮಾನಸಿಕವಾಗಿ ಕಿರುಕುಳವನ್ನು ಅನುಭವಿಸ್ತಾ ಇದ್ದೇನೆ, ನನಗೆ ನ್ಯಾಯವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರ ಬಳಿ ಬಂದು ನಾನು ಮನವಿಯನ್ನು ಮಾಡಿದ್ದೇನೆ. ಅವರು ನ್ಯಾಯವನ್ನು ಕೊಡಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನ್ಯಾಯ ಸಿಗುವಂತಹ ವಿಶ್ವಾಸದಲ್ಲಿ ಸದ್ಯ ನಾನಿದ್ದೇನೆ. ಹೀಗೆ ಹಲವಾರು ವಿಚಾರಗಳನ್ನ ಅಳಲನ್ನ ಇವತ್ತು ಪ್ರಸನ್ನ ಕುಮಾರ್ ಅವರು ಮಾಧ್ಯಮದ ಮುಂದೆ ಹೇಳ್ಕೊಂಡಿರುವಂಥದ್ದು. ಅಷ್ಟೇ ಅಲ್ಲದ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅದರ ಕುರಿತು ಮನವಿಯನ್ನು ಮಾಡಿರುವಂಥದ್ದು. ಕುಮಾರಸ್ವಾಮಿ ಅವರು ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು, ನಾನು ಕರೆಸಿ ಮಾತನಾಡ್ತೇನೆ, ನಿಮಗೆ ನ್ಯಾಯ ದೊರಕಿಸುವಂತ ಕೆಲಸವನ್ನು ಕೂಡ ಮಾಡ್ತೇನೆ ಎಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ ಎಂಬ ನಿಟ್ಟಿನಲ್ಲಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಸದ್ಯ ಏನು ದಿಶಾ ಮೀಟಿಂಗ್ಗೆ ಆಗಮಿಸಿದಂತಹ ಅನ್ನದಾನಿ ಅವರು ಸದ್ಯ ಆ ಒಂದು ಸಭೆಯಿಂದ ಹೊರ ನಡೆದಿರುವಂಥದ್ದು. ಮಾಧ್ಯಮಗಳಿಗೂ ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ, ಫೋನ್ ಕರೆಯನ್ನು ಕೂಡ ಸ್ವೀಕರಿಸ್ತಾ ಇಲ್ಲ. ಆದರೆ ಎಲ್ಲ ಒಂದು ಕಡೆ 10 ವರ್ಷಗಳಿಂದ ಈಗ ಆತ ವ್ಯಕ್ತಿ ಏಕೆ ಬಂದಿರುವಂಥದ್ದು, ಯಾಕೆ ಈ ಆರೋಪವನ್ನು ಮಾಡ್ತಾ ಇರುವಂಥದ್ದು ಯಾಕೆ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಆದರೆ ಆತ ಹೇಳುವಂಥದ್ದು ಪ್ರಭಾವಿ ಸ್ಥಾನದಲ್ಲಿ ಅಂದಾನಿಯವರಿದ್ದಾರೆ, ಆ ನಿಟ್ಟಿನಲ್ಲಿ ಪ್ರಶ್ನೆ ಮಾಡೋದಕ್ಕೂ ಕೂಡ ಆಗಲ್ಲ. ಅವರನ್ನ ಪ್ರಶ್ನೆ ಮಾಡಿದ್ದೇನೆ, ಆದರೂ ಕೂಡ ಅವರು ಯಾರೇ ಅಂತ ಇಲ್ಲ. ನನಗೆ ಒಂದು ರೀತಿ ಹಣವನ್ನು ಕೊಟ್ಟು ಸಮಾಧಾನ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ರು, ಆದರೆ ಅದಕ್ಕೆ ನಾನು ಒಪ್ತಾ ಇಲ್ಲ. ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ನನ್ನ ಪತ್ನಿಯಿಂದ ವಿಚ್ಛೇದನವನ್ನು ಕೊಡಿಸ್ಲಿ, ಮಾಜಿ ಶಾಸಕರು ನನ್ನ ಹೆಂಡತಿಯ ಜೊತೆ ಇರಲಿ ಎಂಬ ನಿಟ್ಟಿನಲ್ಲಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸದ್ಯ ಕುಮಾರಸ್ವಾಮಿ ಅವರು ಯಾವ ರೀತಿ ಅವರ ಕರೆಸಿ ಮಾತನಾಡ್ತಾರ, ಅಂದಾನಿ ಅವ್ರಿಗೂ ಕೂಡ ಬುದ್ಧಿವಾದ ಹೇಳ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ನಂದೀಶ್. ಮಳವಳ್ಳಿ ಮೂಲದ ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇರುವಂತಹ ಗಂಭೀರ ಆರೋಪ ಇದು. ಮಾಜಿ ಶಾಸಕರಾದಂತಹ JDSನ ಮುಖಂಡ ಅನ್ನದಾನಿಯವರು ನನ್ನ ಪತ್ನಿಯ ಜೊತೆಯಲ್ಲಿ ಅಕ್ರಮ ಸಂಬಂಧವನ್ನು ಹೊಂದಿದ್ದಾರೆ, ಅನೈತಿಕ ಸಂಬಂಧವನ್ನು ಹೊಂದಿದ್ದಾರೆ, ಆಕೆಗೆ 1.5 ಕೋಟಿ ಮೌಲ್ಯದ ಅಪಾರ್ಟ್ಮೆಂಟ್ನಲ್ಲಿ ಫ್ಲ್ಯಾಟನ್ನು ಕೂಡ ಕೊಡಿಸಿದ್ದಾರೆ, ಆ ಫ್ಲ್ಯಾಟ್ಗೆ ರಾತ್ರಿ ವೇಳೆಯಲ್ಲಿ ಇವರು ಹೋಗ್ತಾರೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಅಲ್ಲದೆ ನನಗೆ ನ್ಯಾಯವನ್ನು ಕೊಡಿಸಿ, ನನ್ನ ಹೆಂಡತಿಯಿಂದ ನನಗೆ ವಿಚ್ಛೇದನವನ್ನು ಕೊಡಿಸಿ, ನಾನೇ ಡಿವೋರ್ಸ್ ಕೇಳಿದರೆ ಕೊಡ್ತಾ ಇಲ್ಲ, ಇದು 1 ದಿನ 2 ದಿನ 1 ತಿಂಗಳು 2 ತಿಂಗಳು 1 ವರ್ಷದ ಮಾತಲ್ಲ, ಸುಮಾರು 10 ವರ್ಷಗಳಿಂದ ಇದೇ ರೀತಿಯಾಗಿ ಇವರ ಅಫೇರ್ ನಡೀತಾ ಇರುವಂಥದ್ದು ಅನ್ನುವ ಆರೋಪವನ್ನು ಪ್ರಸನ್ನ ಕುಮಾರ್ ಮಾಡಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.